ಬಿಡ್ಲಿಲ್ಲ ನಿನ್ ಚಡ್ಡಿ ಬಿಚ್ಬಿಡ್ತಾರೆ ಅಂತ ಫಸ್ಟ್ ಬಾಲ್ ಔಟ್. ಬಿಟ್ಕೊಟ್ಟಿದೀನಿ. ಅಷ್ಟೊಂದು ದಿನ ಆದ್ಮೇಲೆ ಬ್ಯಾಟ್ ಹಿಡಿದು ಕ್ರಿಕೆಟ್ನ ಆಡಿದ್ದು. ಸಿಕ್ಸು ಈಗ ಅಕ್ಷಯ್ ಕುಮಾರ್ ಅವರು 1 6 ಹೊಡಿಲಿ ಸಾಕು. ಅಕ್ಷಯ್ ಇವನು ಬೌಲಿಂಗ್ ಅಲ್ಲಿ ಇವನು 6 ಬಾಲಲ್ಲಿ 1 6 ಹೊಡೆದ್ರೆ ಚಡ್ಡಿ ಬಿಚ್ಕೊಂಡು ಇವನು 3 ರೌಂಡ್ ಆಗ್ತಾನಂತೆ ಗ್ರೌಂಡ್ ಫುಲ್. ಈ ಕಡೆ ಪಿಚ್ ಅವರೇ 2D ಫುಲ್ ಟಾಸ್ ಆದ್ರೆ ಔಟ್. ಸರಿ ಬ್ರೋ ಆಯ್ತು. ಅರ್ಥ ಆಯ್ತಾ? ಲೋ ಮಚ್ಚ ಲೋ ಬರ್ರೋ ಇಲ್ಲಿ ಪ್ಲೀಸ್. ಅವ್ರಿಗೆ ಟೆಸ್ಟ್ ಬೇಡ ಅಂದ್ರು, ಇಡೀ ದಿನ ಆಡ್ತಾರೆ. ಅಕ್ಷಯ್ ಕ್ಯಾಚು ಫುಲ್ ಟಾಸ್ಗೆ ತಂಡಿಗನ ಮೊದಲನೇ ಬಾಲ್. ಓ ಒಳ್ಳೆ ಡಿಫೆಂಡ್ ಮಾಡಿದ್ದಾರೆ. 10 ಎರಡನ್ನ ಎಕ್ಸ್ಬಿಟ್ಟಿದೀವಿ. ಅಡಿಕ್ಟೆಡ್ ಟು ಪುಟ್ಟಿ. ಎಷ್ಟು ಅಸಹ್ಯವಾಗಿ ನಗ್ತಾ ಇದೆಯಾ ಮಚ್ಚಿ? ಹೇಳಿ ಡಾರ್ಲಿಂಗ್ಸ್ ನೋಡಿ, ಇವರೇ ನನ್ನ ಫ್ರೆಂಡ್ಸ್ಗಳು. ಇವತ್ತು ಸಂಡೇ ಮೀಟಪ್ಗೆ ಬಂದಿದ್ದಾರೆ ಎಲ್ಲ ಅವ್ರವ್ರ ಕೆಲಸ ಬಿಟ್ಟು. ಇಂಟ್ರೊಡಕ್ಷನ್ ಕೊಡಪ್ಪ ನಿನ್ನ ಇಂಟ್ರೊಡಕ್ಷನ್. ಬ್ಯಾಟ್ಸ್ಮನ್ ಕರೆಕ್ಟ್ ಆಗಿ ತೋರಿಸು. ಏನು ಇದು ಬ್ಯಾಟ್ಸ್ಮನ್? ಈ ಬ್ಯಾಟ್ಸ್ಮನ್ ಎಲ್ಲಿ ಇಲ್ವೇ ಇಲ್ಲ. ಅವ್ನು ನೋಡಿ, ಇವ್ ನೋಡಿ ನಮ್ಮ ಗೌರ್ಮೆಂಟ್ ಎಂಪ್ಲಾಯ್. ಇವನು ಬ್ಯಾಂಕ್ ಮ್ಯಾನೇಜರ್, SBI ಬ್ಯಾಂಕ್ ಮ್ಯಾನೇಜರ್. ಏನಾದ್ರೂ ಇಶ್ಯೂಸ್ ಇದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡ. ಇನ್ಸ್ಟಾಗ್ರಾಮ್ ಅಲ್ಲೇ ರೆಫರಲ್ ಕೇಳಿದ್ರೆ. ಅಡಿಕ್ಟೆಡ್ ಟು ಪುಟ್ಟಿ. TCS ಎಂಪ್ಲಾಯ್ ಇವನು ಇವಾಗ. ತೋರ್ಸ ಕ್ಲಿಪ್ ಹಾಕ್ಸಿರ ಹುಡುಕ್ತಾ ಇದ್ಯೋ. ಏನ್ ಬೇಕು ನಿಂಗೆ? ನೈಟ್ ಪ್ಯಾಂಟ್ ಹಾಕ್ಬೇಕು. ಈಗ ಈ ಪ್ಯಾಂಟಲ್ಲಿ ಆಡಲ್ವಾ ಕ್ರಿಕೆಟ್? ಏನಾಗೈತೆ ಈ ಪ್ಯಾಂಟ್ಗೆ? ಆಡ್ತಾರೆ, ಯಾಕೆ ಆಡಲ್ಲ? ಆಡಕ್ ಬರ್ತಾರ ಜೀನ್ಸ್ ಅಲ್ಲಿ ಆಡಿದ್ರೆ ಏನು, ಯಾವ್ದ್ರಲ್ಲಿ ಆಡಿದ್ರೇನು? ಆಕಾಶ್ ಹೆಚ್ಚಿ ಇದೆಲ್ಲ ಬೀಪ್ ಹಾಕಳು. ಡಾಕ್ಯುಮೆಂಟ್ರಿ ಇರುತ್ತೆ ಇದೆಲ್ಲ ಬರ್ತದೆ ನಡಿ. ಮತ್ತೆ ಅಷ್ಟೇ ಹೇಳಿದ್ದು, ನೀನ್ ಯಾಕೆ ಹಾಕೋಬೇಕು ನೈಟ್ ಪ್ಯಾಂಟ್? ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಮೇಶ್ ಎಷ್ಟು ಅಸಹ್ಯವಾಗಿ ನಗ್ತಾ ಇದೆಯಾ ಮಚ್ಚಿ? ನೀನು ಬಾರೋ. 125 ಈ ಕಡೆ ಪಿಚ್ ಅವರೇ 2D ಫುಲ್ ಟಾಸ್ ಆದ್ರೆ ಔಟ್. ಸರಿ ಬ್ರೋ ಆಯ್ತು. ಅರ್ಥ ಆಯ್ತಾ? ಈಗ ಅಕ್ಷಯ್ ಕುಮಾರ್ ಅವರು ಬ್ರೋ ಎಲ್ಲ 2D ನಾವು ಓಡಾತಾರೆ ನೀನು. ತಂಡಿಗನ ಮೊದಲನೇ ಬಾಲ್. ಓ ಒಳ್ಳೆ ಡಿಫೆಂಡ್ ಮಾಡಿದ್ದಾರೆ ಅಕ್ಷಯ್ ಚಂದ್ರ ಅವರು. ವಾವ್, ಇಂಟರ್ನ್ಯಾಷನಲ್ ನಾವು ಇಲ್ಲಿ ಆಡೋಕೆ ಬಂದಿರೋದು ಎಲ್ಲದರಲ್ಲಿ. ಸಿಕ್ಸು ಅಲ್ಲ, ಗೆದ್ದ ಮೇಲೆ ಹಿಂಗ್ ಮಾಡಕ್ಕೆ. ಫುಲ್ ಟಾಸ್ಗೆ ಅಷ್ಟೊಂದು ದಿನ ಆದಮೇಲೆ ಬ್ಯಾಟ್ ಹಿಡಿದು ಕ್ರಿಕೆಟ್ನ ಆಡಿದ್ದು ಸಾಕಾಗಿತ್ತು. ಸ್ಕೋರ್ 10 ಬ್ಯಾಟಿಂಗ್ 10 ಎರಡನ್ನ ಎಕ್ಸ್ಬಿಟ್ಟಿದೀವಿ. 10 ಸುಮ್ಮನೆ ಹೋದ. ಓಕೆ ಬಾ ಮಚ್ಚಿ, ಚೆನ್ನಾಗಿದೆ ಹೋಗ. ಒಂದೇ ಬಾಲ್ ಏನು ಹೇಳು? ಅಲ್ಲ, ಗೆದ್ದ ಮೇಲೆ ಹಿಂಗ್ ಮಾಡಕ್ಕೆ. ಅಲ್ಲ, ಗೆದ್ದ ಮೇಲೆ ಹಿಂಗ್ ಮಾಡಕ್ಕೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಬ್ರೋ. ನಿಮ್ಮ ಹೆಸರು? ಕಾರ್ತಿಕ್. ಲೋ ಮಚ್ಚ ಲೋ ಬರ್ರೋ ಇಲ್ಲಿ ಪ್ಲೀಸ್. ಅವ್ರಿಗೆ ಟೆಸ್ಟ್ ಬೇಡ ಅಂದ್ರು, ಇಡೀ ದಿನ ಆಡ್ತಾರೆ. ಮಚ್ಚ ನಾವು ಯಾಕೋ ಕರೆಕ್ಟಾಗಿ ನಿಂತಿಲ್ಲ ಅನ್ಸುತ್ತಲ್ವಾ? ಹೌದು ಅಲ್ವಾ? ಹೆಂಗೋ ನಿಂತಿದ್ವಿ. ಅಕ್ಷಯ್ ಕ್ಯಾಚು ಹಿಡಿಯೋ.
ಥ್ಯಾಂಕ್ ಯು ಚಿನ್ನ ಹಾ ಸರಿ ಬಾ ಹೋಗ್ತೀನಿ. ಅಲ್ಲ ಗೆದ್ಮೇಲೆ ಹಿಂಗ್ ಮಾಡಕ್ಕೆ ಹೊಡಿಯೋ ಅಲ್ಲ ಗೆದ್ಮೇಲೆ ಹಿಂಗ್ ಮಾಡಕ್ಕೆ ಪ್ಲೇಯರ್ಸ್ ನಾನೊಬ್ಬ ಆನಂದ್ ಇಬ್ರೇ. ಬ್ಯಾಂಕ್ ಆಯ್ತು ಅಕ್ಷಯ್ ನೋ ಬಿಟ್ಕೊಟ್ಟಿದ್ದೀನಿ. ಅಲ್ಲ ಕಣ ಅಲ್ಲಿ ಸೋತು ಅಂತ ಇಲ್ಲಿಗೆ ಬಂದಿದೀವ, ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ನೀನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ನೀನು ಇರೋದು ನೋಡಿದ್ರೇನೆ, ನಿನ್ನ ಆಕಾರ ನೋಡಿದ್ರೇನೆ ನಿನ್ನ ಹ್ಯಾಂಡ್ ಪವರ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಜಾಸ್ತಿ ಕೆಲಸ ಕೊಟ್ಟಿದೆ ಅನ್ಸುತ್ತಲ್ವಾ ಈ ಕೈಗೆ. ಜಿಮ್ ಮಾಡಿ ಸರಿ ಅದೇ ನೋಡ್ಕೋತಾ ಇಲ್ಲ ಹೇಳ್ಬಾ. ಬ್ರೋ 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 ನಾನು ಹಿಡ್ಕೊಂತೀನಿರಪ್ಪ. ಇದು ನನ್ನ ಅದೃಷ್ಟ ನೋಡಿ ಹೇಳ್ತೀನಿ 3 ನಂದು ಫಸ್ಟ್ ನಂದು ಫಸ್ಟ್ ಏನು ಫಸ್ಟ್ ನೋಡಿಲ್ಲ, ಇದು ಫಸ್ಟ್ ನಾನು ಫಸ್ಟ್ ಮುಗೀತು. ಎರಡು ಬಾಲು ನೀನು ಹೇಳಿ 10ಗೆ 6 ಹೊಡಿದೀನಿ. ಈ ಬಾಲ್ ಏನ್ ಬೇಕು ಹೇಳ? ಈ ಬಾಲು 6 ಬೇಕು, ಸ್ಟ್ರೈಟ್ 6. ಏ 6 ಅಯ್ಯೋ ಎಲ್ಲೋ ಈ ಬಾಲು 4. ಹಿಡಿಯೋ ಇಲ್ಲ ಬಿಟ್ಬಿಡ. ಏನು ಹಂಗಾಗ್ತೀಯಾ? ಹಿಂದಿ ತರ ಆಗೋನೆ. ಎಷ್ಟಿರ್ಲಿ ಬೆಟ್ಟಿಂಗು? ಅವನೇ 1 6 ಹೊಡೆದು ಬಿಟ್ರೆ ಈ ಗ್ರೌಂಡ್ ಫುಲ್ಲು ಚಡ್ಡಿ ಬಿಚ್ಕೊಂಡು ರಮೇಶ 3 ರೌಂಡ್ ಆಗ್ತಾನೆ. 3 ಅಲ್ಲ 1 1 6 ಹೊಡಿಲಿ ಸಾಕು. ಅಕ್ಷಯ್ 1 6 ಹೊಡಿಲಿ ಸಾಕು. ಇವನು ಗ್ರೌಂಡ್ ಫುಲ್ಲು 3 ರೌಂಡ್ ಚಡ್ಡಿ ಬಿಚ್ಕೊಂಡು 3 ರೌಂಡ್ ಆಗ್ತಾನಂತೆ. ಇವನು 1 6 ಹೊಡೆದ್ರೆ ಇವನ್ ಬೌಲಿಂಗ್ ಅಲ್ಲಿ ಇವನು 6 ಬಾಲಲ್ಲಿ 1 6 ಹೊಡೆದ್ರೆ ಚಡ್ಡಿ ಬಿಚ್ಕೊಂಡು ಇವನು 3 ರೌಂಡ್ ಆಗ್ತಾನಂತೆ ಗ್ರೌಂಡ್ ಫುಲ್ಲು. ಸ್ಮೈಲ್ ನೋಡ್ರಿ, ರೆಡಿ ಆಗ್ಬಿಟ್ಟ. ಇದೇ ಪ್ಯಾಂಟ್ ಬಿಚ್ಚೋದು, ಅದೇ ಇದೇ ಪ್ಯಾಂಟ್. ಅದ್ರೊಳಗೆ ಚಡ್ಡಿನ ಬಿಚ್ಚಿ 3 ರೌಂಡ್ ಹಾಕ್ಬೇಕು. ಗೈಸ್ ಗ್ರೌಂಡ್ ನೋಡ್ರಿ ಎಷ್ಟು ದೊಡ್ಡದೈತ್ ನೋಡ್ರಿ. ಈಗ ಇಷ್ಟ ರಮೇಶ ಏನ್ ಗೊತ್ತಾ, ಅವಾಗ್ಲೇ ಯಾಕೆ ಹೇಳ್ದೆ 6 ಹೊಡಿಲಿಲ್ಲ, ನಿನ್ ಚಡ್ಡಿ ಬಿಚ್ಬಿಡ್ತಾರೆ ಅಂತ. ನಿಜವಾಗ್ಲೂ ಕಡ ಈಗ ನೋಡು ಗ್ರೌಂಡ್ ಇಂದ ಆಚೆ ಹೋಗೈತೆ. ಇವಾಗ ಮ್ಯಾಚ್ ಅಲ್ಲಿ ಹೊಡೆಯೋನ್ಗೆ ಅವಾಗ ಟ್ರಯಲ್ಸ್ ಹೊಡೆಯಕ್ ಆಗ್ತಿರ್ಲಿಲ್ಲ. ಪಾಪ ಆಡ್ಲಿ ಅಂತ ಆಡ್ಸಿರೋದು. ಲೇ ಬಿಟ್ಕೊಟ್ಟಿರೋದು ಅದೇ ನಾನ್ ಬಿಟ್ಕೊಟ್ಟಿರೋದು. ದೇವ್ರನೇ 4 ದೇವ್ರನೇ 4 ಮೋಸ ಮಾಡ್ತಾನೆ. ಇವ್ನು ಚಡ್ಡಿ ಬಿಚ್ಚಿ ರೌಂಡ್ ಹಾಕ್ಸ್ಬೇಕು ಅಂತ. ಇವನ್ ಪ್ಯಾಂಟ್ ಸೇಫ್ ಆಗಿದೆ ಗೈಸ್. ಇವನ್ ಪ್ಯಾಂಟ್ ಆಚೆ ಹೋಯ್ತು. ವಿಕೆಟು ಅಕ್ಷಯ್ ನೋ ಬಿಟ್ಕೊಟ್ಟಿದ್ದೀನಿ. ಸೋತಿರೋ ಪಾರ್ಟಿ ಸೋತಿದ್ದಕ್ಕೆ ಸೋದ್ರಿಗಿದ್ದು 2 ಪಾರ್ಟಿ. ಅಲ್ಲ ನಾವು ಗೆದ್ದಿರೋ ಮ್ಯಾಚ್ ಎಷ್ಟು ಹೇಳು? 1. ಸೋತಿರೋ ಮ್ಯಾಚ್ ಎಷ್ಟು ಹೇಳು? 3. 1 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತಿದೀವಿ ಅಂದ್ರೆ ನೀನೇ ರೀಸನ್. ಗೆದ್ದಿರೋದು 1 ಮ್ಯಾಚ್ ಅವನಿಂದ. ನೀನು ಎಷ್ಟು ಹಿಡಿದೆ ಕ್ಯಾಚು, ನೀನು ಹೆಂಗ್ ಹಿಡಿದೆ, ಯಾಕೆ ಹೆಚ್ಚು ಹಿಡಿದೆ ಅಂತ ನೋಡಿದ್ವಿ. ಈಗ ಬಾಲ್ ಮುಂದೆ ಬಂದ್ರು ಮುಟ್ತಲ್ಲ, ನಿನ್ನಿಂದ ಗೆದ್ವಾ? 1 ಮ್ಯಾಚ್ ಗೆದ್ದಿರೋದು ನಾವು. ಸಾರಿ, ನನ್ನಿಂದ ಸೋತಿರೋ 3 ಮ್ಯಾಚ್ ಇವನಿಂದ. ಅಲ್ಲ ಗೆದ್ಮೇಲೆ ಹಿಂಗ್ ಮಾಡಕ್ಕೆ
ಅಂತೂ ಇಂತೂ ಎಷ್ಟೊಂದು ದಿನ ಆದಮೇಲೆ ಕ್ರಿಕೆಟ್ ಆಡಿದ್ದು ಸಗದಾಗಿತ್ತು. ಬಾಯ್ಸ್ ಎಲ್ಲ ಬಂದು ತುಂಬ ದಿನ ಆದಮೇಲೆ ಮೀಟ್ ಆಗಿದ್ದು. ಚೆನ್ನಾಗಿತ್ತು. ಓಕೆ ಡಲಿಂಗ್ಸ್, ನೆಕ್ಸ್ಟ್ ವಾಗಲ್ಲಿ ಸಿಗೋಣ. ಲವ್ ಯು, ಬಾಯ್.